ಮಾಡದೇ ಇದ್ರೆ ನಿಮ್ಮಮ್ಮ ಕೂಡ ಊಟ ಮಾಡಲ್ಲ ಅಲ್ವಾ? ಹೌದಾ? ನಾವು ತಿನ್ಲಿಲ್ಲ ಅಂದ್ರೆ ನಮ್ಮಮ್ಮನೂ ತಿನ್ನಲ್ವಾ? ತಿನ್ನಲ್ಲ, ಅಮ್ಮ ಅಲ್ವಾ? ಹಾಗಾದ್ರೆ ಇನ್ಯಾವತ್ತೂ ಊಟ ಮಾಡದೇ ಇರಲ್ಲ, ದಿನ ಊಟ ಮಾಡ್ತೀವಿ. ನಮ್ಮಮ್ಮಂಗೂ ಊಟ ಮಾಡಕ್ ಹೇಳು. ಸರಿ, ಹೇಳ್ತೀನಿ. ಹಾಲು ಕುಡಿದ್ರಲ್ಲ, ಇನ್ನು ಓದ್ಕೊಳ್ಳಿ. ಇಷ್ಟ ಬೇಗನಾ? ಸ್ವಲ್ಪ ಆಟಾಡ್ತೀವಿ. ನೋಡಿ, ಯಾವ ಕೆಲಸ ಯಾವಾಗ ಮಾಡಬೇಕೋ ಆಗ್ಲೇ ಮಾಡಬೇಕು. ಓದ್ಬೇಕಾದ ಟೈಮಲ್ಲಿ ಓದಬೇಕು, ಆಟ ಆಡೋ ಟೈಮಲ್ಲಿ ಆಟ ಆಡಬೇಕು. ನಾವು ಆಟ ಆಡೋ ಟೈಮಲ್ಲಿ ನೀವು ಕೂಡ ಬರ್ತೀರಾ? ಮುಂದಿನ ಸಲ ತಪ್ಪದೆ ಬರ್ತೀನಿ, ಆಗ ತುಂಬಾ ಹೊತ್ತು ಆಡೋಣ. ಈಗ ನೀವು ಓದ್ಬೇಕು, ಓಕೆನಾ? ಓಕೆ. ಬನ್ನಿ ಇಬ್ರು. ಶ್ಯಾಮ, ಈ ಡ್ರೆಸ್ ಎಲ್ಲಿ ಸಿಕ್ತು? ನಿಮ್ದೇ ಅಕ್ಕ. ನೀವು ಹೊರಗಡೆ ಎಸ್ದಾಗ ಮಾವಂಗಿದ್ ಸಿಕ್ಕಿದ್ದು. ಮಾವಂಗ್ ಸಿಕ್ಕಿತ್ತಾ? ಮಾವಂಗೆ ಈ ಡ್ರೆಸ್ ಅಷ್ಟೇ ಅಲ್ಲ, ನೀವ್ ಕೂಡ ಸಿಗ್ಬಿದ್ರಿ. ನೀವ್ ಆ ಪಾರ್ಟಿಗೆ ಬಂದಿರೋ ವಿಷಯ ಮಾವಂಗೂ ಗೊತ್ತು. ಯಾವತ್ತಾದ್ರೂ ಕೇಳ್ತಾರೆ, ಹುಷಾರು. ಏನ್ ಹೆದರ್ಸ್ತಿದ್ಯಾ? ನೀನೇನೋ ನಿಜ ಮುಟ್ಟಿರೋದಕ್ಕೆ ಭಯ ಪಡೋದನ್ನ ಬಿಟ್ಟು ಆ ನಿಜ ತಿಳ್ಕೋಬೇಕು ಅನ್ಕೊಂಡಿರೋ ನನ್ನನ್ನು ಹೆದರ್ಸ್ತಿದ್ಯಲ್ಲ, ಎಷ್ಟು ಧೈರ್ಯ ನಿನಗೆ? ನಾನ್ ನಿಜಾನ ಮುಚ್ಚಿಟ್ರು ಕೂಡ ನನ್ನ ಪದ್ಧತಿನ ಬಿಟ್ಟಿಲ್ಲ ಅಕ್ಕ, ಅದೇ ನನ್ನ ಧೈರ್ಯ. ಮಾವ ನಿನಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ನಿನಗೆ ಎಲ್ಲಿಲ್ದೇ ಇರೋ ಧೈರ್ಯ ಬರ್ತಿದ್ಯೆ? ಓಕೆ, ಕೇಳಲಿ. ಏನ್ ಕೇಳ್ತಾರೋ ಕೇಳಲಿ ನಿಮ್ಮ ಮಾವ. ಅವ್ರಿಗೇನು ಉತ್ತರ ಕೊಡಬೇಕೋ ಆ ಉತ್ತರನೇ ಕೊಡ್ತೀನಿ. ಮಾವ ಈಗ ಕೇಳಲ್ಲ ಅಕ್ಕ, ಯಾವಾಗ ಕೇಳಬೇಕೋ ಆಗ ಕೇಳ್ತಾರೆ. ಹೇಗೆ ಕೇಳಬೇಕೋ ಆಗ ನಿಮ್ಮನ್ನೇ ಕೇಳ್ತಾರೆ. ಥ್ಯಾಂಕ್ಸ್ ಅಣ್ಣ. ರೂಪಾರಾಣಿ ಮದ್ವೆ ವಿಷಯನ ಮಾತಾಡೋದಕ್ಕೆ ನೀವು ಬಂದಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ನೀನು ಹೇಳೋ ಥ್ಯಾಂಕ್ಸ್ಗೋಸ್ಕರ ನಾನು ಬರಲಿಲ್ಲ, ವಸಂತಾಗ ನಾನು ಕೊಟ್ಟಿರೋ ಮಾತ್ಗಾಗಿ ಬಂದೆ. ವಸಂತಗೆ ನಾನು ಮಾತು ಕೊಡದೆ ಹೋಗಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಈಗ ಇವಳು ಏನಂದ್ಲು ಅಂತ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದೀರಾ? ಇನ್ನೇನು ಮತ್ತೆ, ನಾನು ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದಾಳೆ. ನಮ್ಮಲ್ಲಿ ನಾವು ಥ್ಯಾಂಕ್ಸ್ ಹೇಳ್ಕೊಡೋದು ಏನಿದೆ ವಸಂತ? ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ವಾ? ಥ್ಯಾಂಕ್ಸ್ ಹೇಳಿದ್ದಕ್ಕೆ ಅಣ್ಣಂಗೆ ನನ್ನ ಮೇಲೆ ಕೋಪ ಬಂದಿರೋ ಹಾಗಿದೆ. ನಿನ್ನ ಮೇಲೆ ತುಂಬಾನೇ ಕೋಪ ಬಂದಿದೆ. ಇದೇನ್ರಿ ಇದು? ಗೌರಮ್ಮ ಒಬ್ರೇ ಬರ್ತಾರೆ ಅಂದ್ರೆ ವರ್ಮಾ ಅವರು ಮತ್ತೆ ಅವ್ರ ಹೆಂಡತಿ ಕೂಡ ಬಂದಿದ್ದಾರೆ. ಅವರೆಲ್ಲ ಇದ್ರೆ ನಾವು ಅಂದ್ಕೊಂಡಿದ್ದನ್ನ ಹೇಗೆ ಮಾತಾಡೋದು? ಅದೆಲ್ಲ ನಾನು ನೋಡ್ಕೋತೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಡಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ ಅದಕ್ಕೆ. ಅಣ್ಣ ಬರೋಕ್ ಹೇಳಿದ್ರು ಅಂತ ಆದಿತ್ಯ ಅವ್ರು ಹೇಳಿದ್ರು. ಅದೇ ಅದಕ್ಕೆ ಅಗ್ರಿಮೆಂಟ್ ಬಗ್ಗೆ ಮಾತಾಡೋಕೆ ಕರೆದಿದ್ದು.
ಅಗ್ರಿಮೆಂಟ್ ಅಂದರೆ ಮದುವೆ ವಿಷಯ ಮಾತಾಡೋಕ್ಕೆ ಕರೆದಿದ್ದು. ಮದುವೆ ಅಂದರೆ ಪೇಪರ್ ಮೇಲಿರೋ ಒಂದು ಅಗ್ರಿಮೆಂಟ್ ಥರ ಅನ್ನೋದು ನನ್ನ ಹೆಂಡತಿ ಉದ್ದೇಶ. ಅಷ್ಟೇ ಬಿಡಿ, ಮದುವೆ ಅನ್ನೋದು ಪೇಪರ್ ಮೇಲಿರೋ ಅಗ್ರಿಮೆಂಟ್ ತರಾನೇ. ಹಾ ಅಣ್ಣ, ನೀವೇನೋ ಮಾತಾಡ್ತೀನಿ ಅಂದಿದ್ರಿ. ಹೇಳಿ ವರ್ಮ ಅವರೇ. ಹಾ, ಅದೇ ಅಗ್ರಿಮೆಂಟ್ ಬಗ್ಗೆ ಮಾತಾಡೋಣ ಅಂತ. ಮದುವೆ ಅಗ್ರಿಮೆಂಟ್ ಬಗ್ಗೆ ಅಲ್ಲ, ಹಾಡಿನ ಅಗ್ರಿಮೆಂಟ್ ಬಗ್ಗೆ. ನಮ್ಮ ರೂಪರಾಣಿ ಆಲ್ಬಮಲ್ಲಿ ಹಾಡೋದಕ್ಕೆ ನೀವು ಅಗ್ರಿಮೆಂಟ್ ಮಾಡ್ಕೊಡ್ಬೇಕು ಅಂದ್ರಲ್ಲ, ಅದ್ರ ಬಗ್ಗೆ. ಹೌದೌದು, ಅಂದ್ಕೊಂಡ್ವಲ್ಲ ಅವಳು ಆಲ್ಬಮಲ್ಲಿ ಆಡಬೇಕು, ಅಗ್ರಿಮೆಂಟ್ ಮಾಡಬೇಕು ಅಂತ. ಸದ್ಯಕ್ಕೆ ಅವಳು ಹೆಲ್ತ್ ಸರಿ ಇಲ್ಲ ರೀ, ಹಾಡೋ ಪರಿಸ್ಥಿತಿಲಿಲ್ಲ. ಪರವಾಗಿಲ್ಲ ಬಿಡಿ, ಹಾಡೋಕ್ಕಾದಾಗಲೇ ಹಾಡಲಿ, ತೊಂದರೆ ಏನಿಲ್ಲ. ಅಂದ್ರೆ ಹಾಡಿದ್ರೆ ಮತ್ತೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಅಂತ ಡಾಕ್ಟರ್ ಹೇಳಿದ್ರಂತೆ. ಹೌದು ಹೌದು, ಡಾಕ್ಟರ್ ಹೇಳಿದ್ದಾರೆ. ಈ ತರ ಪರಿಸ್ಥಿತಿಲಿ ಈಗ ಹಾಡಿನ ಅಗ್ರಿಮೆಂಟ್ ಹಾಕೊಂಡ್ರೆ ಭವಿಷ್ಯದಲ್ಲಿ ಅವಳು ಹಾಡೋಕೆ ಆಗದೆ ಇದ್ರೆ ಅವಳ ಲೈಫ್ ಏನಾಗ್ಬಿಡುತ್ತೋ ಅಂತ ರೂಪರಾಣಿಗೆ ಟೆನ್ಷನ್ ಆಗುತ್ತೆ ಅಲ್ವಾ. ಮಕ್ಕಳು ಒಬ್ರನ್ನೊಬ್ರು ಇಷ್ಟಪಟ್ಟಿರೋದ್ರಿಂದ ಆ ಅಗ್ರಿಮೆಂಟ್ನ ಪಕ್ಕಕ್ಕಿಟ್ಟು ಅವ್ರ ಇಷ್ಟಗಳಿಗೆ ಗೌರವ ಕೊಟ್ಟು ಅವರಿಬ್ಬರಿಗೂ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಉದ್ದೇಶ. ಮಕ್ಕಳು ಸಂತೋಷವಾಗಿರೋದಕ್ಕಿಂತ ನಮಗೆ ಬೇಕಾಗಿರೋದು ಇನ್ನೇನಿದೆ? ಹಾಡ್ಗೂ ಅದಕ್ಕೂ ಲಿಂಕ್ ಮಾಡೋದೇನಿದೆ? ನೀನೇನಂತೀಯಪ್ಪ? ಅಫ್ಕೋರ್ಸ್, ನೀವು ಹೇಳಿದ ಕರೆಕ್ಟೇ ಆಂಟಿ. ಆದರೆ ಡ್ಯಾಡಿ ಏನು ಹೇಳ್ತಾರೋ? ನಾನೇನಂತೀನೋ, ನಿನ್ನಿಷ್ಟನೇ ನನ್ನಿಷ್ಟ. ವರ್ಮ ಅಂತ ದೊಡ್ಡ ಮನುಷ್ಯರೇ ಹೇಳಿದ್ಮೇಲೆ ಇನ್ನು ಆ ಹಾಡಿನ ಅಗ್ರಿಮೆಂಟ್ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ತೀನಿ? ನೋ ಅಗ್ರಿಮೆಂಟ್, ಓನ್ಲಿ ಮದುವೆನೇ. ತುಂಬಾ ಥ್ಯಾಂಕ್ಸ್ ಅಣ್ಣ. ಒಂದ್ ನಿಮಿಷ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ನೀವು ಮಾತಾಡ್ತಾ ಇರ್ರಿ, ನಾನು ಈಗಲೇ ಬಂದೆ. ಏನಿದು, ಇವರು ಗಂಡನ ಪಕ್ಕ ಕರೆದ್ರಲ್ಲ, ತಿಳ್ಕೋಬೇಕು. ಅತಿಗೆ ಇವ್ರ ಅಗ್ರಿಮೆಂಟ್ ಇಲ್ದೇನೆ ಮದುವೆಗೆ ಒಪ್ಕೊಂಡಿದ್ದಾರೆ ಅನ್ನೋ ವಿಷಯನ ನಾನು ರೂಪರಾಣಿಗೆ ಹೇಳ್ತೀನಿ. ತುಂಬಾ ಖುಷಿ ಪಡ್ತಾಳೆ. ಸರಿ. ಅಯ್ಯೋ, ಇಲ್ಲಿ ಸಿಗ್ನಲ್ಲೇ ಇಲ್ಲ, ಹೊರಗಡೆ ಹೋಗಿ ಮಾತಾಡ್ತೀನಿ. ಏನ್ರಿ ಇದು? ಅಗ್ರಿಮೆಂಟ್ ಇಲ್ದೇನೆ ಮದ್ವೆಗೆ ಒಪ್ಕೊಂಡಿದ್ದೀರಲ್ಲ? ರೂಪರಾಣಿ ಹಾಡಿಗೋಸ್ಕರ ತಾನೇ ನಾವ್ ಈ ಮದ್ವೆಗೆ ಒಪ್ಕೊಂಡಿದ್ದು. ಈಗ ಅಗ್ರಿಮೆಂಟ್ ಬೇಡ ಅಂತಿದ್ದೀರಲ್ಲ? ನಿನಗೇನು ಬುದ್ಧಿ ಇಲ್ವಾ? ಅಂತ ದೊಡ್ಡ ಮನುಷ್ಯ ವರ್ಮ ಅವರು ಹೇಳಿದ್ಮೇಲೆ ನಾವು ಇಲ್ಲ ಆಗಲ್ಲ ಅಂತ ಅಗ್ರಿಮೆಂಟ್ಗೆ ಹಠ ಹಿಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಅಗ್ರಿಮೆಂಟ್ನ ಬೇಡ ಅಂತ ಹೇಳಿದ್ದು, ಅವ್ರ ಮಾತಿಗೆ ಗೌರವ ಕೊಟ್ಟ ಹಾಗೆ. ತೀರಾ ನಾಳೆ ತಾಳಿ ಕಟ್ಟೋ ಸಮಯಕ್ಕೆ ಅಗ್ರಿಮೆಂಟ್ ಮೇಲೆ ಸಹಿ ಹಾಕಿದ್ರೇನೆ ನಮ್ಮ ಹುಡುಗ ತಾಳಿ ಕಟ್ಟೋದು ಅಂತ ಫಿಟ್ಟಿಂಗ್ ಇಟ್ರಾಯ್ತು. ಹಸೆಮಣೆ ಮೇಲೆ ಮದುವೆ ನಿಲ್ಬಾರ್ದು ಅಂತ ವಿಧಿ ಇಲ್ಲದೆ ಅಗ್ರಿಮೆಂಟ್ ಮೇಲೆ ಸಹಿ ಹಾಕ್ತಾರೆ. ನಾನು ಬಿಸ್ನೆಸ್ ಮ್ಯಾನ್ ಕಣೆ, ಪೈಸಾ ಕೂಡ ವೇಸ್ಟ್ ಆಗಲ್ಲ. ಅಯ್ಯೋ ದೇವ್ರೇ, ಅಲ್ಲಿ ಅವ್ರ ಮುಂದೆ ಒಪ್ಕೊಂಡಿರೋ ಥರ ನಾಟಕ ಮಾಡಿ ಇಲ್ಲಿ ಬಂದು ಇಬ್ರು ಹೀಗೆ ಮಾತಾಡ್ತಾ ಇದ್ದಾರ. ಈಗೇನ್ ಮಾಡ್ಲಿ? ಶ್ಯಾಮ ಹತ್ರ ಹೇಗೆ ಹಾಡು ಹಾಡಿಸ್ಲಿ?
ಇರು. ಏನಾಯ್ತ್ರಿ? ಈ ಬುಟ್ಟಿನ ನೀನ್ ಎತ್ತಬೇಕು ಅಂತ ನೋಡ್ತಾ ಇದೀಯಾ? ಹೌದು. ನೋ ನೋ ನೋ, ಅಷ್ಟು ಭಾರ ನೀನ್ ಎತ್ತಬಾರ್ದು. ಹಾಗಲ್ಲ ರೀ. ಅದು ಇದು ಎಲ್ಲ ಏನೂ ಇಲ್ಲ. ನೀನ್ ಮಾತ್ರ ಅಷ್ಟು ಭಾರ ಹೊರಕ್ಕೆ ಚಾನ್ಸೇ ಇಲ್ಲ. ನಾನು ಹೇಳೋದನ್ನ ಒಂದ್ಸಲ ಕೇಳಲ್ಲ. ಕೇಳಲ್ಲ ಅಂದ್ರೆ ಕೇಳಲ್ಲ ಅಷ್ಟೇ. ಹೆಂಡತಿ ಜವಾಬ್ದಾರಿ ತಗೋಬೇಕಾಗಿರೋಂಥ ಗಂಡ ಹೆಂಡತಿ ಹತ್ರ ಭಾರ ಹೊರಿಸೋದು ಅಂದ್ರೆ ತಪ್ಪು ಮಾತ್ರ ಅಲ್ಲ, ಪಾಪ ಕೂಡ. ಈ ಕಡೆ ಬಾ. ಅಯ್ಯೋ, ನನ್ನ ಮಾತು ಕೇಳ್ರಿ. ಅದ್ರಲ್ಲಿ ಏನಿದೆಯೋ ಗೊತ್ತಿಲ್ಲ. ಏನಿದ್ರೂ ಪರವಾಗಿಲ್ಲ, ನಾನು ಎತ್ಕೋತೀನಿ. ಹೂವಾ? ನಾನು ಆ ವಿಷಯ ನಿಮಗೆ ಹೇಳಕ್ ನೋಡಿದ್ರೆ ತಾವ್ ಹೇಳಕ್ ಬಿಟ್ರಾ? ಹೋಗ್ಲಿ ಬಿಡಿ ಶ್ಯಾಮ, ಇವಾಗ ಏನಾಯ್ತು? ಇಬ್ರು ಸೇರಿ ಜೋಡಿಯಾಗಿ ಹೂವಿನ ಮಳೆಲ್ ಮಿಂದ್ವಿ, ಅಷ್ಟೇ ತಾನೆ? ಹಾಗೆ ನಾಚಿಕೆ ಪಟ್ರೆ ಹೇಗೆ? ಇವಾಗ ಈ ಹನಿ ಎಲ್ಲ ಎತ್ತಿ ಬುಟ್ಟಿನಲ್ಲಿ ಹಾಕ್ಬೇಕು. ಹನಿನಾ? ಅದೇ, ಇವಾಗ ಈ ಹೂವಿನ ಮಳೆ ಎಲ್ಲ ಆಯ್ತಲ್ಲ, ಈ ಹನಿಗಳನ್ನೆಲ್ಲ ತೆಗೆದು ಬುಟ್ಟಿನಲ್ಲಿ ಹಾಕ್ಬೇಕಲ್ಲ. ಆಯ್ತ್ರಿ. ಬಾ. ಈಗ್ಲಾದ್ರೂ ಈ ಬುಟ್ಟಿನ ನಾನೇ ತಗೊಂಡ್ ಹೋಗ್ಲಾ, ಇಲ್ಲ ನೀವೇ ಹೊತ್ಕೊಂಡ್ ಹೋಗ್ತೀರಾ? ನಾನೇ ಹೊರ್ತೀನಿ. ನೀವೇ ಹೊರ್ತೀರಾ? ಯಾ. ಆದ್ರೆ ಇವಾಗ ಈ ಬುಟ್ಟಿನ ಟಚ್ ಮಾಡ್ದಂಗೆ ಹೂವನ್ ಮಾತ್ರ ಹೊರ್ತೀನಿ. ಏನು? ಬುಟ್ಟಿನ ಟಚ್ ಮಾಡ್ದೆ ಹೂವಿನಷ್ಟೇ ಹೊರ್ತೀರಾ? ಹೇಗ್ ಹೊರ್ತೀರಾ? ಹೇಗ್ ಹೊರ್ತೀನಿ ಅಂತ ಹೇಳು ಅಂತೀಯಾ? ಹೇಳಿ. ಓಕೆ, ಇವಾಗ ನೀನ್ ಈ ಬುಟ್ಟಿನ ಹೇಗ್ ಹೊರ್ತೀಯ ಅಂತ ತೋರ್ಸು. ಹೀಗ್ ಹೊರ್ತೀನಿ. ಅಯ್ಯೋ, ಏನ್ರಿ ಇದು? ನೋಡಿದ್ಯಾ, ಬುಟ್ಟಿನ ಮುಟ್ಟಿದಂಗೆನೆ ಹೂವನ್ನ ಹೇಗ್ ಹೊರ್ತಿದ್ದೀನಿ ಅಂತ. ಹೂವನ್ನ ನೀನ್ ಹೊರ್ತಿದ್ಯಾ, ಆ ಹೂ ಹೊತ್ತಿರೋ ಹೂ ಅಂತ ನಿನ್ನನ್ನ ನಾನ್ ಹೊರ್ತಿದ್ದೀನಿ. ಏನಿದು? ಮಮ್ಮಿ ಎಲ್ಲ ಇನ್ನೂ ಬರ್ಲೇ ಇಲ್ಲ. ಅವ್ರ ಅಗ್ರಿಮೆಂಟ್ ಇಲ್ದೆ ಮದ್ವೆ ಆಗೋಕೆ ಒಪ್ಕೊಂಡ್ರು ಇಲ್ವೋ? ಒಪ್ಪಿದ್ರೆ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ ಮಮ್ಮಿ. ಅಂದ್ರೆ ಅವ್ರು ಒಪ್ಲಿಲ್ವಾ? ಛೇ. ಮಮ್ಮಿ, ಹೋಗಿರೋ ಕೆಲ್ಸ ಏನಾಯ್ತು?
ಕಾಯ ಹಣ್ಣ ಮಮ್ಮಿ. ಕಾಯೂ ಅಲ್ಲ, ಹಣ್ಣು ಅಲ್ಲ, ಪಿಂಡ. ಪಿಂಡ ಏನ್ ಮಮ್ಮಿ? ಏನು ಅಂದ್ರೆ ಏನ್ ಹೇಳೋದು ನನ್ನ ತಲೆ. ನೀನ್ ಅವ್ರ ಆಡಿಯೋ ಕಂಪನಿಗೆ ಹಾಡು ಹಾಡ್ತೀನಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿದ್ರೆ ಮಾತ್ರ ನಿನ್ಗೂ ಅವನಿಗೂ ಮದ್ವೆ ಆಗೋದು. ಇಲ್ಲ ಅಂತಂದ್ರೆ ಇಲ್ಲ. ಅದೇನ್ ಮಮ್ಮಿ, ವರ್ಮಾ ಅಂಕಲ್ ವಸಂತ ಆಂಟಿ ಬಂದಿದ್ದು ಅಗ್ರಿಮೆಂಟ್ ಬೇಡ ಅಂತ ಅವ್ರನ್ನ ಕನ್ವಿನ್ಸ್ ಮಾಡಿ ಮಾತಾಡಕ್ಕಲ್ವಾ? ಅವ್ರು ಬಂದು ಏನ್ ಮಾಡಿದ್ರು? ಏನ್ ಮಾತಾಡಿಲ್ವಾ? ಮಾತಾಡಿದ್ರು. ನಿನ್ ಹೆಲ್ತ್ ಚೆನ್ನಾಗಿಲ್ಲ, ಹಾಡೋದಿಕ್ಕೆ ಕಷ್ಟ ಆಗತ್ತೆ ಅಂತ ಆದಿತ್ಯನ್ ತಂದೆಗೆ ಹೇಳಿದ್ರು. ತಕ್ಷಣ ಅವರು ಕೂಡ ಸರಿ ಅಂತಂದ್ರು. ಅಗ್ರಿಮೆಂಟ್ ಇಲ್ದೇನೆ ನಿನ್ನನ್ನ ಅವ್ರ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದಿಕ್ಕೆ ಒಪ್ಕೊಂಡ್ರು. ಮತ್ತೆ ಅಗ್ರಿಮೆಂಟ್ ಬೇಕು ಅಂತೀಯಲ್ಲ ನೀನು? ಅಲ್ಲೇ ಟ್ವಿಸ್ಟ್ ಕೊಟ್ಟಿದ್ದು ಆ ಬಿಸ್ನೆಸ್ ಮ್ಯಾನ್. ಅಂತ ದೊಡ್ಡ ಮನುಷ್ಯ ವರ್ಮಾ ಅವರು ಹೇಳಿದ್ಮೇಲೆ ನಾವು ಇಲ್ಲ ಆಗಲ್ಲ ಅಂತ ಅಗ್ರಿಮೆಂಟ್ಗೆ ಹಠ ಹಿಡಿದ್ರೆ ಚೆನ್ನಾಗಿರಲ್ಲ. ತೀರಾ ನಾಳೆ ತಾಳಿ ಕಟ್ಟೋ ಸಮಯಕ್ಕೆ ಅಗ್ರಿಮೆಂಟ್ ಮೇಲೆ ಸಹಿ ಹಾಕಿದ್ರೇನೆ ನಮ್ಮ ಹುಡುಗ ತಾಳಿ ಕಟ್ಟೋದು ಅಂತ ಫಿಟ್ಟಿಂಗ್ ಇಟ್ರಾಯ್ತು. ಹಸೆ ಮನೆ ಮೇಲೆ ಮದುವೆ ನಿಲ್ಬಾರ್ದು ಅಂತ ವಿಧಿ ಇಲ್ಲದೆ ಅಗ್ರಿಮೆಂಟ್ ಮೇಲೆ ಸಹಿ ಹಾಕ್ತಾರೆ. ಹಾಗೆ ನಮ್ಮನ್ನ ಹೆದರಿಸಿ ಲಾಸ್ಟ್ ಮಿನಿಟಲ್ಲಿ ನಿನ್ ಕೈಯಿಂದ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿಸ್ಕೊಂಡು ಆಮೇಲೆ ಅವ್ರ ಮಗನ ಕೈಯಲ್ಲಿ ನಿನ್ ಕುತ್ತಿಗೆಗೆ 3 ಗಂಟೆ ಹಾಕ್ಸೋದು ಅಂತ ಅವ್ರು ಮಾತಾಡ್ಕೊಂಡಿದ್ದನ್ನ ಕೇಳಿಸ್ಕೊಂಡೆ. ಹಾಗಾದ್ರೆ ಆದಿತ್ಯಂಗೂ ನನಗೂ ಮದ್ವೆ ಆಗಲ್ವಾ ಇನ್ನು? ನನ್ನ ಲೈಫ್, ನನ್ನ ಕರಿಯರ್ ಎರಡು ಸರ್ವನಾಶ ಆದ ಹಾಗೇನಾ? ಇನ್ನು ನಾನು ಬದುಕೋದು ವೇಸ್ಟ್ ಮಮ್ಮಿ. ನಾನು ಬದುಕೋದು ವೇಸ್ಟ್. ನೋಡು, ನೀನು ಮಾತಿಗೂ ಬದುಕೋದು ವೇಸ್ಟು ಅಂತ ಹುಚ್ಚುಚ್ಚು ಕೆಲಸ ಮಾಡಬೇಡ. ನೀನು ಹಾಗೆ ಮಾಡಿದ್ರೆ ನಾನಿಲ್ಲಿ ಬದುಕೋದೇ ವೇಸ್ಟು. ಹಾಗಾದ್ರೆ ಬಾ ಮಮ್ಮಿ, ಇಬ್ರು ಸೇರಿ ಬಾವಿಗೆ ಹಾರಿ ಸತ್ತು ಹೋಗೋಣ. ಪೀಡೆ ದೂರ ಆಗುತ್ತೆ. ಇಲ್ಲಿ ನೋಡು, ನೀನು ಹಾಗೆಲ್ಲ ಮಾಡಬೇಡ ಅಂತ ಹೇಳ್ತಿರೋದು. ನಿನಗೂ ಆದಿತ್ಯಂಗೂ ಮದುವೆ ಮಾಡಿಸೋ ಒಂದು ದಾರಿ ಇದೆ. ಏನ್ ಮಮ್ಮಿ ಅದು? ಒಂದೇ ದಾರಿ. ಏನು ಆ ಒಂದ್ ದಾರಿ? ಏನಂತ ಹೇಳು. ಶ್ಯಾಮ. ಶ್ಯಾಮನೇ. ಅವಳಿಂದ ಆದಿತ್ಯಂಗೂ ನನಗೂ ಮದ್ವೆ ಹೇಗ್ ನಡೆಯುತ್ತೆ ಮಮ್ಮಿ? ನಡೆಯತ್ತೆ. ಸಮಾಧಾನ ಭೇದ ದಂಡೋಪಾಯ ಉಪಯೋಗಿಸಿ ನಿನಗೆ ಗೋಸ್ಟಾಗಿ ಹಾಡಾಡೋದಕ್ಕೆ ಶ್ಯಾಮನ ಒಪ್ಪಿಸ್ಬೇಕು. ಹಾಗವಳು ಒಪ್ಕೊಳ್ಳೋದನ್ನ ಕೇವಲ ಬಾಯಿ ಮಾತಲ್ಲದೆ ಅಗ್ರಿಮೆಂಟ್ ಮೇಲೆ ಬರ್ಸಿ ಆ ಶ್ಯಾಮನ್ ಕೈಯಲ್ಲಿ ಸೈನ್ ಮಾಡಿಸ್ಬೇಕು. ಆಮೇಲೆ ನೀನು ಆದಿತ್ಯನ ಅಪ್ಪ ಹೇಳ್ದ ಹಾಗೆ ಅವ್ರ ಕಂಪನಿಗೆ ಹಾಡು ಹಾಡೋದಿಕ್ಕೆ ಅಗ್ರಿಮೆಂಟ್ ಮಾಡಿ ಸೈನ್ ಮಾಡಬೇಕು. ಹಾಗೆ ಮಾಡಿದ್ರೇನೆ ನಿನಗೂ ಆದಿತ್ಯನ್ಗೂ ಮದುವೆ ಆಗೋದು. ಇದೆಲ್ಲ ನಡೆಯುತ್ತೆ ಅಂತೀಯ ಮಮ್ಮಿ? ನಡೆಯತ್ತೆ. ನಡೆಯತ್ತೆ. ನೋಡ್ತಾ ಇರು.